Hi, good morning, my dear students. Today we are discussing about production possibility frontier ಅಂದರೆ ಉತ್ಪಾದನಾ ಸಾಧ್ಯತಾ ಗಡಿರೇಖೆ. Just as an individual face scarcity of resources, the resources of an economy as a whole are always limited in comparisons to what the people in the economy collectively want to have. The scarce resources have alternative usages, and every society has to decide on how much of each of the resources to use in the production of different goods and services. In other words, every society has to determine how to allocate its scarce resources to different goods and services. ಈ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟಿಯರ್ ಉತ್ಪಾದನಾ ಸಾಧ್ಯತಾ ಗಡಿ ರೇಖೆ ಅನ್ನುವಂಥದ್ದು ವ್ಯಕ್ತಿಗಳು ಸಂಪನ್ಮೂಲಗಳ ಕೊರತೆಯನ್ನು ಎದುರಿಸುವಂತೆ ಇಡೀ ಆರ್ಥಿಕತೆಯಲ್ಲಿ ಲಭ್ಯವಿರುವಂತಹ ಸಂಪನ್ಮೂಲಗಳೊಂದಿಗೆ ಹೋಲಿಸಿದಾಗ ಜನರು ಸಾಮೂಹಿಕವಾಗಿ ಎಲ್ಲ ರೀತಿಯಾದಂತಹ ಸಂಪನ್ಮೂಲಗಳನ್ನು ಹೊಂದಲಿಕ್ಕೆ ಸಾಧ್ಯ ಇರಲ್ಲ. ಅಂದರೆ ಸಂಪನ್ಮೂಲಗಳು ಮಿತವಾಗಿರುತ್ತವೆ. ಈ ಸಂಪನ್ಮೂಲಗಳು ಪರ್ಯಾಯ ಉಪಯೋಗಗಳನ್ನು ಹೊಂದಿದ್ದು ಪ್ರತಿಯೊಂದು ಸಮಾಜವು ವಿವಿಧ ಸರಕು ಮತ್ತು ಸೇವೆಗಳ ಉತ್ಪಾದನೆಯಲ್ಲಿ ಈ ಸಂಪನ್ಮೂಲಗಳನ್ನು ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸಬೇಕು ಅನ್ನೋದನ್ನು ನಿರ್ಧರಿಸಬೇಕಾಗತ್ತೆ. ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ವಿವಿಧ ಸರಕು ಮತ್ತು ಸೇವೆಗಳಿಗೆ ವಿರಳವಾದಂತಹ ಸಂಪನ್ಮೂಲ ಅಂತಂದರೆ ಇರುವಂತಹ ಸಂಪನ್ಮೂಲ ಅಥವಾ ನಮ್ಮ ಹತ್ರ ಲಭ್ಯವಿರುವಂತಹ ಸಂಪನ್ಮೂಲವನ್ನು ಹೇಗೆ ಹಂಚಿಕೆ ಮಾಡಬೇಕು ಎಂಬುದನ್ನು ಪ್ರತಿಯೊಂದು ಆರ್ಥಿಕತೆ ಅಥವಾ ಪ್ರತಿಯೊಂದು ಸಮಾಜದಲ್ಲೂ ಕೂಡ ನಿರ್ಧರಿಸಬೇಕಾಗತ್ತೆ. An allocation of the scarce resources of the economy gives rise to a particular combination of different goods and services. Given the total amount of resources, it is possible to allocate the resources in many different ways and thereby achieving different mixes of all possible goods and services. The allocation of all possible combinations of the goods and services that can be produced from a given amount of resources and a given stock of technological knowledge is called the production possibility set of the economy. ಅಂತಂದರೆ ಈ ಉತ್ಪಾದನಾ ಸಾಧ್ಯತಾ ಗಡಿ ರೇಖೆ ಅಥವಾ ಉತ್ಪಾದನಾ ಸಾಧ್ಯತೆಗಳ ಗಣ ಅಂತಂದರೆ ಆರ್ಥಿಕತೆಯ ಕೊರತೆಯು ಸಂಪನ್ಮೂಲವನ್ನು ಹಂಚಿಕೆ ಮಾಡಬೇಕು. ಒಂದು ನಿರ್ದಿಷ್ಟ ಸಂಯೋಜನೆಯ ಅಂತಂದರೆ ಇರುವಂತಹ ಎರಡು ಸರಕುಗಳಾಗಿರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಸರಕುಗಳನ್ನು ನಾವು ಇಲ್ಲಿ ತಗೊಳ್ಬೋದು. ವಿವಿಧ ಸರಕು ಮತ್ತು ಸೇವೆಗಳಿಗೆ ಅಂದರೆ ಒಂದು ನಿರ್ದಿಷ್ಟ ಸಂಯೋಜನೆ ಇರುವಂತಹ ಸರಕು ಸೇವೆಗಳನ್ನು ನೀಡಲಾದ ಒಟ್ಟು ಪ್ರಮಾಣದ ಸಂಪನ್ಮೂಲಗಳನ್ನು ಹಲವು ವಿಧಗಳಲ್ಲಿ ಹಂಚಿಕೆ ಮಾಡುವ ಸಾಧ್ಯತೆಗಳಿದ್ದು ಮತ್ತು ಆ ಮೂಲಕ ಸರಕು ಮತ್ತು ಸೇವೆಗಳ ವಿಭಿನ್ನ ಸಂಯೋಜನೆಗಳನ್ನು ಪಡೆಯಬಹುದು. ಲಭ್ಯವಿರುವಂಥ ಒಟ್ಟು ಸಂಪನ್ಮೂಲಗಳ ಮೊತ್ತ ಮತ್ತು ತಾಂತ್ರಿಕ ಜ್ಞಾನದಿಂದ ಉತ್ಪಾದಿಸಲಾದ ಎಲ್ಲ ಸರಕು ಮತ್ತು ಸೇವೆಗಳ ಸಾಧ್ಯತೆಗಳ ಸಂಯೋಜನೆಗಳ ಸಂಗ್ರಹವನ್ನು ಉತ್ಪಾದನೆಯ ಸಾಧ್ಯತೆಗಳ ಗಣ ಎನ್ನುವರು. ಈ ಪ್ರೊಡಕ್ಷನ್ ಪಾಸಿಬಿಲಿಟಿ ಸೆಟ್ ದಿಸ್ ಈಸ್ 1 ಮಾರ್ಕ್ ಕ್ವಶನ್. ಫಾರ್ ಎಕ್ಸಾಂಪಲ್, ಈ ಉತ್ಪಾದನೆ ಸಾಧ್ಯತೆಗಳ ಗಣ ಅನ್ನುವಂಥದ್ದನ್ನು ನಾವು ಯಾವ ರೀತಿಯಾಗಿ ಡಯಾಗ್ರಾಮೆಟಿಕಲಿ ನೋಡ್ಬೋದು ಅಂತಂದರೆ ಟೇಬಲ್ ಫಸ್ಟ್ ಪ್ರೊಡಕ್ಷನ್ ಪಾಸಿಬಿಲಿಟೀಸ್ ಕಾರ್ನ್ ಆ್ಯಂಡ್ ಕಾಟನ್. ಇಲ್ಲಿ ಪಾಸಿಬಿಲಿಟೀಸ್ ಇಟ್ ಮೀನ್ಸ್ ಸಾಧ್ಯತೆಗಳು ABCDE, ಕಾರ್ನ್ ಜೋಳ ಮತ್ತು ಹತ್ತಿ. ಇದನ್ನು ABCDE ಅಂಥೇಳಿ 5 ಗಣಗಳನ್ನಾಗಿ ಮಾಡಿಕೊಂಡಿದ್ದಾರೆ. ಅದರಲ್ಲಿ ನಾವು ಕಾರ್ನ್ ಮತ್ತು ಕಾಟನನ್ನು ನೋಡ್ತಾ ಹೋಗ್ತೀವಿ. ಫಸ್ಟ್ಲಿ ಡಯಾಗ್ರಾಮಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡೋದಾದರೆ ಇಲ್ಲಿ ಯಾವುದೇ ಒಂದು ವಸ್ತುವನ್ನು ಹೆಚ್ಚಿಗೆ ಪಡಿಬೇಕು ಅಂತಾದರೆ ಇನ್ನೊಂದು ವಸ್ತುವನ್ನು ನಾವು ಬಿಟ್ಕೊಡ್ಬೇಕು ಅನ್ನೋದನ್ನು ಹೇಳುತ್ತೆ. ಸಪೋಸ್ ಇಲ್ಲಿ ನಾವು ಕಾರ್ನನ್ನು ಬೆಳೀತಾ ಇಲ್ಲ, ಬರೀ ಕಾಟನ್ ಅಂದರೆ ಹತ್ತಿಯನ್ನು ಮಾತ್ರ ಬೆಳೀತಾ ಇದ್ದೀವಿ ಅಂತಂದರೆ ಅದು
10 ಪ್ರಮಾಣದಷ್ಟು ನಾವು ಹತ್ತಿಯನ್ನು ಬೆಳೀತಾ ಇದ್ದೀವಿ. ಇಫ್ ಇಟ್ ಈಸ್ ಬಿ ಪಾಸಿಬಿಲಿಟೀಸ್, ನಾವು 1ರಷ್ಟು ಕಾರ್ನನ್ನು ಬೆಳೀತಾ ಇದ್ದೀವಿ, ಕಾಟನನ್ನು 9ರಷ್ಟು ಬೆಳೀತಾ ಇದ್ದೀವಿ ಅಂತಂದರೆ ಹತ್ತಿಯನ್ನು 9 ಪ್ರಮಾಣದಷ್ಟು ಬೆಳೀಬೇಕು ಅಂತಾದರೆ ಅಥವಾ ಅದನ್ನು ನಾವು ತಯಾರು ಮಾಡಬೇಕು ಅಂತಂದರೆ ಕಾರ್ನನ್ನು, ಜೋಳವನ್ನು 1 ಪ್ರಮಾಣದಷ್ಟು ಬಿಟ್ಕೊಡ್ಬೇಕಾಗತ್ತೆ. ಅದೇ ರೀತಿಯಾಗಿ ಸಿಯಲ್ಲಿ ನಾವು ಹತ್ತಿಯನ್ನು 7 ಪ್ರಮಾಣದಷ್ಟು ಬೆಳಿಬೇಕು ಅಂತಂದರೆ ಜೋಳವನ್ನು 2 ಪ್ರಮಾಣದಷ್ಟು ಬಿಟ್ಕೊಡ್ಬೇಕಾಗತ್ತೆ. ಅದೇ ರೀತಿಯಾಗಿ ಕಾಟನನ್ನು 4 ಪ್ರಮಾಣದಷ್ಟು ಬೆಳಿಬೇಕು ಅಂತಂದರೆ ಜೋಳವನ್ನು 3 ಪ್ರಮಾಣದಷ್ಟು ಬಿಟ್ಕೊಡ್ಬೇಕಾಗತ್ತೆ. ಸೊ ಲಾಸ್ಟ್ಲಿ ಯಲ್ಲಿ ನಾವು ಜೋಳವನ್ನು 4ರಷ್ಟು ಬೆಳೀತಾ ಇದ್ದೀವಿ, ಕಾಟನನ್ನು 0 ಪ್ರಮಾಣದಷ್ಟು ಬೆಳೀತಾ ಇದ್ದೀವಿ. ಅಂದರೆ ಒಂದು ವಸ್ತುವನ್ನು ಹೆಚ್ಚಿಗೆ ಬೆಳಿಬೇಕು ಅಂತಂದರೆ ಇನ್ನೊಂದು ವಸ್ತುವನ್ನು ನಾವು ಬಿಟ್ಕೊಡ್ಬೇಕು ಅಥವಾ ತ್ಯಾಗ ಮಾಡಬೇಕು ಅನ್ನೋದನ್ನು ನಾವು ಅಪಾರ್ಚುನಿಟಿ ಕಾಸ್ಟನ್ನು ನಾವು ಕರಿಬೋದು. ಸೊ ಅದನ್ನು ನಾವು ಡಯಾಗ್ರಾಮೆಟಿಕಲಿ ತೋರಿಸೋದಾದರೆ, if all the resources are used in the production of corn, the maximum amount of corn that can be produced is 4 units, and if all resources are used in the production of cotton, at the most 10 units of cotton we can produced. ಸೊ ನಾನೇನಿವಾಗ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಟೇಬಲ್ಲು, ಸೊ ಅದೇ ಥರನೇ ನಾವು ಡಯಾಗ್ರಾಮನ್ನು ABCDE ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಒಂದು ವಸ್ತುವನ್ನು ಹೆಚ್ಚಿಗೆ ಪಡಿಬೇಕು ಅಂತ ಅಂದರೆ ಇನ್ನೊಂದು ವಸ್ತುವನ್ನು ನಾವು ಕಡಿಮೆ ಪ್ರಮಾಣದಲ್ಲಿ ಬೆಳಿಬೇಕಾಗತ್ತೆ. ಈ ಥರ ನಾವು ಸಪೋಸ್ ನಾನು ಕ್ಯಾಶುವಲಾಗಿ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ನಾವು ನಮ್ಮ ಮನೆಯಲ್ಲೇ ಯಾವುದೋ ಒಂದು ಬೆಳೆಯನ್ನು ಬೆಳೀತಾ ಇದ್ದೀವಿ ಅಂತಂದರೆ ಭತ್ತವನ್ನು ಜಾಸ್ತಿ ಬೆಳಿಬೇಕು ಅಂತಾದರೆ ಇನ್ನುಳಿದಂಥ ಕಬ್ಬನ್ನು ನಾವು ಕಡಿಮೆಯಾಗಿ ಬೆಳಿಬೋದು. ಅಥವಾ ಹತ್ತಿಯನ್ನು ಜಾಸ್ತಿ ಬೆಳಿಬೇಕು ಅಂತಾದಾಗ ಜೋಳವನ್ನು ಕಡಿಮೆ ಪ್ರಮಾಣದಲ್ಲಿ ಬೆಳಿಬೋದು. ಸೊ ಇದನ್ನು ನಾವು ಅಪಾರ್ಚುನಿಟಿ ಕಾಸ್ಟ್ ಅಂತ ಕರಿತೀವಿ. This diagram shows any point on or below the curve represents a combination of corn and cotton that can be produced with the economy's resources. The curve gives the maximum amount of corn that can be produced in the economy for any given amount of cotton and vice versa. This curve is called production possibility frontier. ಈ ಕೆಳಗಿನ ಚಿತ್ರವು ಆರ್ಥಿಕತೆಯ ಉತ್ಪಾದನಾ ಸಾಧ್ಯತೆಗಳನ್ನು ವಿವರಿಸುತ್ತದೆ. ರೇಖೆಯ ಮೇಲೆ ಅಥವಾ ಕೆಳಗೆ ಇರುವ ಯಾವುದೇ ಬಿಂದುವು ಆರ್ಥಿಕತೆಯ ಸಂಪನ್ಮೂಲಗಳಿಂದ ಉತ್ಪಾದಿಸಬಹುದಾದ ಧಾನ್ಯ ಅಥವಾ ಜೋಳ ಮತ್ತು ಹತ್ತಿಯ ಸಂಯೋಜನೆಯನ್ನು ಪ್ರತಿನಿಧಿಸುತ್ತದೆ. ಈ ರೇಖೆಯು ಯಾವುದೇ ಪ್ರಮಾಣದ ಹತ್ತಿಗಾಗಿ ಆರ್ಥಿಕತೆಯಲ್ಲಿ ಉತ್ಪಾದಿಸಬಹುದಾದ ಗರಿಷ್ಠ ಪ್ರಮಾಣದ ಜೋಳವನ್ನು ನೀಡುತ್ತದೆ. ಇದಕ್ಕೆ ತದ್ವಿರುದ್ಧವೂ ಅನ್ವಯಿಸುತ್ತದೆ. ಈ ರೇಖೆಯನ್ನು ಉತ್ಪಾದನಾ ಸಾಧ್ಯತಾ ಗಡಿ ರೇಖೆ ಎಂದು ಕರೆಯುತ್ತೇವೆ. ಅಂದರೆ ಆಲ್ರೆಡಿ ಹೇಳಿದಾಗೆ ಒಂದು ವಸ್ತುವನ್ನು ಜಾಸ್ತಿ ಪಡಿಬೇಕು ಅಥವಾ ಇಲ್ಲಿ ಇನ್ನೊಂದು ವಸ್ತುವನ್ನು ಕಡಿಮೆ ಪಡಿಬೇಕು ಅಂತಾದಾಗ ಅದೆರಡು ವಿರುದ್ಧ ದಿಕ್ಕಿನಲ್ಲಿ ಇರುತ್ತೆ ಅನ್ನೋದನ್ನು ಈ ಡಯಾಗ್ರಾಮಲ್ಲಿ ನಾವು ತೋರಿಸ್ಬೋದು. The production possibility frontier gives the combination of corn and cotton that can be produced when the resources of the economy are fully utilized. ಈ ಥರ ಮಾಡಿದಾಗ ನಾವು ಪ್ರತಿಯೊಂದು ವಸ್ತುವನ್ನು ಸಹಿತ ಸರಿಯಾಗಿ ಉಪಯೋಗವಾಗಿ ಬಳಸ್ಕೊಳ್ಬೋದು ಅನ್ನೋದನ್ನು ತಿಳಿಸ್ಕೊಡುತ್ತೆ. Thus, there is always a cost of having a little more of one good in terms of the amount of the other good that has to be foregone. This is known as the opportunity cost. This is the most important question for annual exam. So must read and write this. ಅಂತಂದರೆ ಯಾವುದೇ ಒಂದು ವಸ್ತುವನ್ನು ಹೆಚ್ಚಿಗೆ ಪಡಿಬೇಕು ಅಂತಾದಾಗ ಇನ್ನೊಂದು ವಸ್ತುವನ್ನು ನಾವು ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕಾಗತ್ತೆ. ಅದನ್ನು ನಾವು ಒಂದು ಸೆಂಟೆನ್ಸಲ್ಲಿ ಹೇಳಬೇಕು ಅಂತಾದರೆ, ಒಂದು ಸರಕನ್ನು ಸ್ವಲ್ಪ ಅಧಿಕ ಪ್ರಮಾಣದಲ್ಲಿ ಪಡೆಯಲು ಬಯಸಿದರೆ ಅದರ ಬದಲಾಗಿ ಇನ್ನೊಂದು ಸರಕಿನ ಸ್ವಲ್ಪ ಪ್ರಮಾಣವನ್ನು ಬಿಟ್ಟು ಕೊಡಬೇಕಾಗುತ್ತದೆ. ಇದನ್ನು ಸರಕೊಂದರ ಹೆಚ್ಚುವರಿ ಘಟಕದ ಸದಾವಕಾಶ ವೆಚ್ಚ ಎನ್ನುವರು.
ಕನ್ನಡ ಮೀಡಿಯಮ್ ಅವ್ರಿಗೆ ನಾನು ನಿಮಗೆ ಫುಲ್ ಚಾಪ್ಟರನ್ನು ಫೋಟೋ ಹಾಕಿ ಕಳಿಸಿದ್ದೀನಿ, ಫೋಟೋ ಸೆಂಡ್ ಮಾಡಿದ್ದೀನಿ. ಅದರಲ್ಲಿ ಪ್ರತಿಯೊಂದು ಇದೆ. ನಾನೇನು ಇಂಗ್ಲೀಷ್ ಮೀಡಿಯಮಲ್ಲಿ ಕಳಿಸಿದ್ದೀನಲ್ಲ ಅದನ್ನು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ರಿ. ಕನ್ನಡ ಮೀಡಿಯಮ್ ಯಾರಿಗೆ ಬೇಕಲ್ವಾ ನಿಮ್ಗೆ ಅದನ್ನು ಫೋಟೋ ಸೆಂಡ್ ಮಾಡಿದ್ದೀನಿ ಫಸ್ಟ್ ಚಾಪ್ಟ್ರಿಂದು. ಅದರಲ್ಲಿ ಪ್ರತಿಯೊಂದು ಸಹಿತ ಇದೆ. ನಾನು ಏನೆಲ್ಲಿ ಹೇಳ್ತಾ ಹೋಗಿದ್ದೀನಿ ಅದನ್ನು ನೋಟ್ಸ್ ಮಾಡ್ಕೊಳ್ತಾ ಪ್ರತಿಯೊಬ್ಬರು ನೋಟ್ಸನ್ನು ಮಾಡಬೇಕು. ಸೊ ಇದಿಷ್ಟು ನಮಗೆ ಪ್ರೊಡಕ್ಷನ್ ಪಾಸಿಬಿಲಿಟಿ ಸೆಟ್ ಅಥವಾ ಉತ್ಪಾದನಾ ಸಾಧ್ಯತಾ ಗಡಿ ಅನ್ನುವಂಥ ವಿಷಯಕ್ಕೆ ಅಥವಾ ಸೆಟ್ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಅಂಶವಾಗಿದೆ.